ನಾನು ಬಂದೆ ಅಲ್ಲ ಅದು ತೆಲುಗು, ನಾನು ಬರಲ್ಲ ಅಂತ ನೀನು ರಾನು ಅಂದ್ರೆ ನೋಡು. ಅವಾಗ ಹೇಳಿಗೆ ನಿನಗೂ ಹೇಳ್ತಾ ಇದ್ದೀನಿ, ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ ಮಾಡ್ಕೊಂಡು ಇದ್ಬಿಡು ಮ್ಯಾಚ್ ಮುಗಿಯೋವರೆಗೂ. ಈಗಲೇ ಹೇಳ್ರಿ, ಯಾರು ಸಪೋರ್ಟ್ ನಿಮ್ದು? ಕಾರ್ತಿಕ ಯಾರಿಗೆ ಸಪೋರ್ಟ್ ನಿಮ್ದು? ಈ ಕಡೆ ಮಾನ್ಸೂನ್, ಈ ಕಡೆ ಅಮೃತ್. ಯಾರಿಗೆ ನಿಮ್ ಸಪೋರ್ಟ್? ನೀನು ಹೋಗು, ನೆಕ್ಸ್ಟ್ ಮ್ಯಾಚ್ ಹೋಗು. ಇವಾಗ ಯಾರಿಗೆ ಸಪೋರ್ಟ್ ಹೇಳ್ಬೇಕು? ಈ ಕಡೆ ಮಾನ್ಸೂನ್, ಈ ಕಡೆ ಅಮೃತ್. ಆಯ್ತು, ನೋಡೋಣ. ಟಚ್ ಪಾಯಿಂಟ್ ತಂಡಕ್ಕೆ ಮಾನ್ಸೂನ್ ತಂಡ ತಂಡದ ಖಾತೆಯನ್ನು ತೆರೆದ್ರೆ ಇದು ನಾವೇನು ಕಡಿಮೆ ಇಲ್ಲ ಅಂತಾರೆ ಅಮೃತ್ ತಂಡ. ಲೆಫ್ಟ್ ಓವರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ, ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ಸತತವಾಗಿ, ಯಾವುದೇ ಅಂಕ ಇಲ್ಲ. ಚಾಲಕದಿಂದ ದಾಳಿ, ಗ್ಯಾಪ್ ಅನ್ನು ಬಳಸಿಕೊಂಡು ಒಂದು ಅಂಕವನ್ನು ಪಡ್ತಾರೆ ಬಿಟ್ಟಲ್ಲಿ. 2 ಬಾಲ್ ಡೈ 2 ಟಚ್. ರನ್ ಮಾಡುವ ಸಂದರ್ಭದಲ್ಲಿ ಟಚ್ ಆಗಿದೆ. ಹಲೋ, ಮನೋರಂಜನೆ ಕಾರ್ತಿಕ್ 2-1. ಕಲ್ಕೆರೆ ತಂಡ ಸಿದ್ಧರಿರಬೇಕು ಅಂತಿಮ ಪಂದ್ಯಕ್ಕಾಗಿ. ಕಲ್ಕೆರೆ ತಂಡದ ಆಟಗಾರರು ಅಂತಿಮ ಪಂದ್ಯಕ್ಕಾಗಿ ಸಿದ್ಧರಿರಬೇಕು. ಮನು, ಮತ್ತೊಂದು ವೇಗದ ದಾಳಿ, ಮತ್ತೊಂದು ಅಂಕದ ಸಂಪಾದನೆ ಅಮೃತ್ ತಂಡಕ್ಕೆ. 3-2. ಮಾನ್ಸೂನ್ ತಂಡ ಒಂದು ಅಂಕವನ್ನು ನಡೆಯಿದೆ. ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ಮತ್ತೆ ಲೆಫ್ಟ್ ಓವರ್ ಮೇಲೆ. ಜಿಂಕೆ ಅಂತ ಜಿಗಿತ. ಬಹಳಷ್ಟು ಸಮಯದ ನಂತರ ಒಂದು ಸೂಪರ್ವಾದಂತಹ ಜಂಪಿಂಗ್ ಸ್ಕಿಲ್ ಅನ್ನು ನೋಡ್ತಾ ಇದ್ದೇವೆ. ಶಿವಣ್ಣ ಸರ್, ಅರುಣ್ ಮತ್ತೊಂದು ಹಿಡಿತ. ಶಿವಣ್ಣ ಸರ್ ಮತ್ತೆ 2 ಯಾರು ಮಾನ್ಸೂನ್ ತಂಡಕ್ಕೆ ಕೋಚ ಇಲ್ಲ, ಜಂಪಿಂಗ್ ಸ್ಟಾರ್ ಗ್ಯಾಲರಿಯಿಂದ ಯಾರಿಲ್ವಾ ಆರಕ್ಷಕರು ಸರ್? ಅಲ್ಲೊಬ್ಬರ ನೋಡಿ ಸೀಲೇನು ಸರ್, ಆ ಮೂಲೆಯಲ್ಲಿ ಒಬ್ಬರ ನೋಡಿ ಅವ್ರನ್ನ ಕಳಿಸಿ. ರನ್ನಿಂಗ್ ನಲ್ಲಿ ಬೋನಸ್ ಮಾಡುವ ಪ್ರಯತ್ನ. ಆರಕ್ಷಕರು ಪ್ಲೇಯರ್ ಹತ್ರ ಡಿಸ್ಟರ್ಬ್ ಆಗ್ತಿದೆ ನೋಡಿ, ಅಲ್ಲಿ ಮಾಡುವಲ್ಲಿ ವಿಫಲವಾಗಿದ್ದಾರೆ. ವೇಗದ ದಾಳಿ ಮತ್ತೊಮ್ಮೆ ವಿಠಲ್ ತಂಡಕ್ಕೆ ಆಸರಿ ಆಗ್ತಾರೆ.
ಏನೋ ಎಲ್ಲೋ ಟಿ ಶರ್ಟ್ ಏನೋ ಇದೆ ಇವತ್ತು, ಎಲ್ಲ ಬಹಳ ಜೋಶಲ್ಲಿದ್ದಾರೆ. ನನ್ನ ಕಾಂಪೌಂಡ್ ಆರೋದ್ರಲ್ಲಿ ಮೆಸ್ಸಿ ಎಷ್ಟು ಆರಾಮಾಗಿ ಹತ್ಬಿಟ್ಟ ನೋಡಿ ಕಾಂಪೌಂಡ್. ಹನ್ನೆರಡು 5 ಮಾನ್ಸೂನ್ ತಂಡ ಮುನ್ನಡೆಯಲ್ಲಿ. ಆರಂಭಿಕ ಮುನ್ನಡೆ 12-5, 12-5. ನೀರು ಕೊಡಿ ಆಟಗಾರರಿಗೆ. ಬರ್ತಾ ಇಲ್ಲ. ಮತ್ತೊಂದು ಎಂಟಿ ಡೇಟ್. 12-5, 7 ಅಂಕಗಳ ಅಂತರದ ಮುನ್ನಡೆ ಮಾನ್ಸೂನ್ ತಂಡ. ಮತ್ತೊಂದು ಟ್ಯಾಕ್ಟರ್ ಪ್ರಯತ್ನ ರೈಟ್ ಕಾರ್ನರ್ ಜಾಗದಿಂದ, ಆದರೆ ವಿಠಲ್ ಎಸ್ಕೇಪ್ ಆಗ್ತಾ ಮಾನ್ಸೂನ್ ತಂಡಕ್ಕೆ ಮತ್ತೊಂದು ಅಂಕವನ್ನು ನೀಡ್ತಾರೆ. ವಿಭಿನ್ನವಾದ ಒಂದು ಪ್ರಯತ್ನ, ಅಂಕ ಸಿಕ್ಕಿಲ್ಲ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ ಯಶಸ್ವಿ ಆಗಿಲ್ಲ. RCB ಬಗ್ಗೆ ಮುಗ್ನಂತ ಮಾತಾಡಬೇಕು. ನಾವು ಯಾವತ್ತಿದ್ರು RCB ಅಷ್ಟೇ ಸಾಕಲ್ಲ, ಇನ್ನೇನ್ ಬೇಕು. ಸತ್ರು RCB, ಕಾರ್ತಿಕ್ ಸತ್ರು ನಾವು RCBನೇ ಅಷ್ಟೇ. ಅದು ಹೇಳು ಅಷ್ಟೇ. 2 out. ಮತ್ತೊಂದು ಪ್ರಯತ್ನ ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ ಅಂತ ಅನ್ಕೊಂಡು 14-5 ಮಾನ್ಸೂನ್ ತಂಡದ ಪರವಾಗಿ 9 ಅಂಕಗಳ ಅಂತರ. ಇನ್ಮೇಲೆ ಎಲ್ಲ ಚೇಂಜ್ ಆಗ್ಬಿಡ್ತೀವಿ. ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತಾ ಇದು. ನಾವೆಲ್ಲರೂ RCB ಸೋತ್ರು RCBನೇ, ಕಾರ್ತಿಕ ಸತ್ರು RCBನೇ. ಅಂದ್ರೆ ಕಾರ್ತಿಕ್ ಅವ್ರ ಡೈಲಾಗ್ ನ ಹೇಳ್ತಾ ಇದ್ದೀನಿ ನಾನು. ಸರ್ ಬೆಂಗಳೂರು ಬುಲ್ಸ್ ಇರಿ ಬರ್ತೀವಿ, ಅಲ್ಲಿಗೆ ಬರ್ತೀವಿ. ಇಲ್ಲ ಅಂದ್ರೆ ನೀನ್ ಹೇಳಿದಾಗ ಹತ್ರ ಬರ್ತೇನೆ. ಈಗ ಇಷ್ಟೊತ್ತು ನೋಡಿದ್ದೇನು ನೀನ್ ಬೇರೆ ಏನೋ ನೋಡ್ತಾ ಇದ್ದೆ ಹಂಗಂದ್ರೆ ಆವಾಗಿಂದ. ಓಕೆ, ನಾವು ಯಾರಾದ್ರೂ ಅಷ್ಟೇ RCB ಫ್ಯಾನ್ಸ್ ಎಲ್ಲರೂ ಅದೇ ಇದು. ಆಮೇಲೆ ಮಾತಾಡ್ತಾರೆ. ಶಿವದಾಳಿ ವಿಭಾಗದಲ್ಲಿ ಈ ಬಾರಿ ಟ್ಯಾಕಲ್ ನ ಪ್ರಯತ್ನ ಉತ್ತಮವಾಗಿದೆ. ಡೈವಿಂಗ್ ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಜಾಗದಿಂದ ಯಶಸ್ವಿ ಟ್ಯಾಕಲ್. ಈ ಟ್ಯಾಕಲ್ ನ ಜೊತೆ ಚೇತರಿಕೆ ಹಾದಿಯನ್ನು ಕಾಣಲಿಕ್ಕೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಕಾದು ನೋಡಬೇಕಾಗಿದೆ. ಆರಂಭಿಕ ಮೇಲುಗೈ ಸಾಧಿಸುವ ಮುನ್ನಡೆಯನ್ನು ಕಾಯ್ದುಕೊಂಡಿರುವ ಮಾನ್ಸೂನ್ ತಂಡ. ಮತ್ತೊಂದು ಮಿಸ್ಟೇಕ್ ಡಿಫೆನ್ಸಿವ್ ಭಾಗದಲ್ಲಿ ಆತುರದಲ್ಲಿದ್ದ ಅಡ್ವಾನ್ಸ್ ಟ್ಯಾಕಲ್ ನ ಪ್ರಯತ್ನ ರೈಟ್ ಕಾರ್ನರ್ ಜಾಗದಿಂದ. ಆಂಕಲ್ ಹೋಲ್ಡ್ ನ ಪ್ರಯತ್ನ ವಿಫಲವಾಗಿದೆ. ವಿಠಲ್ ದಾಳಿ ವಿಭಾಗದಲ್ಲಿ 14-7 ಅಂಕಗಳ ಅಂತರದಲ್ಲಿ ಮಾನ್ಸೂನ್ ತಂಡ ಮುನ್ನಡೆಯಲ್ಲಿ. ಮೀಟು
ಐ ವಿಲ್. ಇಲ್ಲ ನಾನು ಇಂಗ್ಲಿಷ್ ಮಾತಾಡಿದ್ರೆ ಟಚ್ ಮಾಡಿದ. ನಾನು ಇಲ್ಲಿದ್ದೀರಿ, ನೀವು ಅಲ್ಲಿದ್ದೀರಿ, ಹೆಂಗ್ ಮುಟ್ಬಿಟ್ಟೆ? ದ್ವಿತೀಯಾರ್ಧದ ಆರಂಭ 14-7 7 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಮಾನ್ಸೂನ್ ತಂಡ. ವೇಗದ ದಾಳಿಯ ಪ್ರಯತ್ನ ಇಲ್ಲಿ ಮಿಡ್ಲೈನ್ ಹತ್ತಿರದಲ್ಲಿ ಅದ್ಭುತವಾದಂತಹ ಹಿಡಿತ. ಆರ್ಯ ಟೈ ಹೋಲ್ಡ್ ನ ಪ್ರಯತ್ನ ಅಷ್ಟು ಬಿಗಿಯಾಗಿರ್ಲಿಲ್ಲ, ಆದ್ರೆ ಸಪೋರ್ಟ್ ಬಂದ ನಂತರ ಮತ್ತೆ ಹಿಡಿತ ಬಿಗಿಯಾಗಿದೆ. ಬಲಿಷ್ಠವಾದ ಹಿಡಿತಕ್ಕೆ ಮತ್ತೊಂದು ಅಂಕ ಮಾನ್ಸೂನ್ ತಂಡಕ್ಕೆ. ವಿಠಲ್ ಮತ್ತೊಮ್ಮೆ ಮಾನ್ಸೂನ್ ತಂಡದ ಪರವಾಗಿ ಪ್ರಮುಖ ದಾಳಿಕಾರನಾಗಿ ತಂಡವನ್ನು ಸೆಮಿಫೈನಲ್ಗೆ ಹೊತ್ತು ಬರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಆಟಗಾರ. ಮತ್ತೆ ಬೋನಸ್ನ ಪ್ರಯತ್ನ ಆದರೆ ಕಂಪ್ಲೀಟ್ ಆಗಿಲ್ಲ ಅನ್ನೋದು ಅಂಪೈರ್ ತೀರ್ಮಾನ. ಎಂಟಿ ರೇಟ್ನಲ್ಲಿ ವಾಪಸ್ ಆಗಲಿ. ಜರ್ಸಿ ನಂಬರ್ 5 ಅಮೃತ್ ತಂಡದ ಪರವಾಗಿ. ಪಂದ್ಯ ನಿಧಾನಗತಿಯಲ್ಲಿ ಸಾಕಾಯ್ತು. 15-7 ಇದಪ್ಪ ಒಗ್ಗಟ್ಟಂದ್ರೆ 3 ಜನ ಡಿಫೆಂಡರ್ಸ್ ಒಂದೇ ಬಾರಿಗೆ ಮುಗಿಬಿಟ್ಟಿದ್ದಾರೆ. ಟೈಮ್ ಕೂಡ ಪರ್ಫೆಕ್ಟ್ ಆಗಿದೆ. ಪ್ರಮುಖ ದಾಳಿಗಾರ ವಿಠಲ್ ಅವರನ್ನ ಅಂಕಣದಿಂದ ಹೊರಗಡೆ ತಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಮೃತ್ ತಂಡದ ಡಿಫೆಂಡರ್ಸ್. ಇಲ್ಲಿ ಮತ್ತೊಂದು ಟ್ಯಾಕಲ್. ಮಾನ್ಸೂನ್ ತಂಡ ನಾವೇನು ಕಡಿಮೆ ಇಲ್ಲ ಅಂತಾರೆ. ಮತ್ತೋರ್ವ ವಿಠಲ್ ರೈಟ್ ಕಾರ್ನರ್ ಜಾಗದಿಂದ ಯಶಸ್ವಿ ಟ್ಯಾಕಲ್ ಬಂದಿದೆ. ಡಿಫೆಂಡರ್ ವಿಠಲ್ ಅಂಕಣದ ಒಳಭಾಗದಲ್ಲಿ ಶಿವು ದಾಳಿ ವಿಭಾಗದಲ್ಲಿ. ಈ ಆಟಗಾರರನ್ನ ನೀವು ಗಮನಿಸಬಹುದು, ವಿಶೇಷ ಚೇತನ ಇವರು. ಇವರಿಗೆ ಕಿವಿ ಕೇಳಿಸಲ್ಲ ಮತ್ತೆ ಮಾತು ಕೂಡ ಬರಲ್ಲ. ವೇಗದ ದಾಳಿಯ ಜೊತೆಗೆ ಶಿವು ಮತ್ತೊಮ್ಮೆ 2 ಅಂಕಗಳ ಸಂಪಾದನೆ. ಯಶಸ್ವಿ ದಾಳಿ. ಮತ್ತೆ ಮಾನ್ಸೂನ್ ತಂಡಕ್ಕೆ ಆಸರಿ ಆಗ್ತಾರೆ, ಆಪತ್ ಬಾಂಧವಾಗ್ತಾರೆ ಶಿವು. ಮತ್ತೊಂದು ಯಶಸ್ವಿ ಟ್ಯಾಕಲ್. ಯಶಸ್ಸನ್ನು ಕಂಡರೂ ಕೂಡ ತಮ್ಮ ಅಂಕಣವನ್ನು ಸೇರೋಕ್ಕೆ ಸಾಧ್ಯವಾಗಿಲ್ಲ. ಮತ್ತೊಂದು ಆಲ್ಔಟ್ ಅನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದೆ ಮಾನ್ಸೂನ್ ತಂಡ. ಮತ್ತೊಂದು ಯಶಸ್ವಿ ಎಸ್ಕೇಪ್ ವಿಠಲ್ ಕಡೆಯಿಂದ. ಕಳೆದ ಬಾರಿ ಟ್ಯಾಕಲ್ ಆಗಿದ್ದು ಆ ಸೈಡ್ ಅನ್ನು ತೀರಿಸಿಕೊಳ್ತಾರೆ. ಮತ್ತೊಂದು ಯಶಸ್ವಿ ಟ್ಯಾಕಲ್. ಮತ್ತೊಮ್ಮೆ ಆರ್ಯ ಲೆಫ್ಟ್ ಕಾರ್ನರ್ ಜಾಗದಿಂದ ಆಲ್ಔಟ್ ನ ಪಾಯಿಂಟ್ ಅನ್ನು ಪಡ್ಕೊಳ್ತಾರೆ. ಈ ಒಂದು ಟಚ್ ಪಾಯಿಂಟ್ ಜೊತೆಗೆ ಮಾನ್ಸೂನ್ ತಂಡ ಮತ್ತೊಮ್ಮೆ 2ನೇ ಆಲ್ಔಟ್ ಪಡೆದುಕೊಳ್ತಾ 24 ಅಂಕಗಳನ್ನ ಮಾನ್ಸೂನ್ ತಂಡ, 8 ಅಂಕಗಳನ್ನ ಅಮೃತ್ ತಂಡ ಗಳಿಸಿಕೊಂಡಿದ್ದಾರೆ. ಟೈಮ್ ಔಟ್ ನಿಮ್ಗೋಸ್ಕರ. ಅಣ್ಣ ಮ್ಯೂಸಿಕ್ ಅನ್ನ ಒಂದು ಸಾಂಗ್ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಕಾರ್ತಿಕ್ ಅವ್ರಿಗೋಸ್ಕರ. ಕನ್ನಡದಲ್ಲಿ ನಮ್ಮ ಅಮ್ಮ ಸಾಂಗ್ ಹಾಕ್ಬೇಕು ನೆಕ್ಸ್ಟ್ ನೀವು. ರಾಕಿ ಬಾಯ್ ಸಾಂಗ್ ಒಂದು ರೆಡಿ ಮಾಡ್ಕೊ. ಇನ್ಯಾವುದು ಇದು ಎಲ್ಲ ಟಿ ಶರ್ಟ್ ಮತ್ತೊಂದು ಯಶಸ್ವಿ ಟ್ಯಾಕಲ್ ಮಾನ್ಸೂನ್ ತಂಡದಿಂದ. ಇನ್ನೊಂದು ಇಕ್ಕರೆಯಲ್ಲಿ ಬ್ಯಾಟ್ ಎತ್ತಿಕ್ಕಲ್ಲಿ ಇಲ್ಲಿ ಇಲ್ಲೇ ಐತೆ ನೋಡಿ. ಈ ಕಡೆ ಸ್ವಲ್ಪ ಈ ಕಡೆ ಬಾ. ಅಡ್ಡ ಹಂಗೆ
ಮತ್ತೊಂದು ಯಶಸ್ವಿ ಬ್ಲಾಕ್ ರೈಟ್ ಕವರ್ ಜಾಗದಿಂದ ಉದಯ್ ಯಶಸ್ವಿಯಾಗಿ ಬ್ಲಾಕ್ ತೆಗೆದುಕೊಳ್ತಾರೆ. ಕೊನೆಯ 5 ನಿಮಿಷಗಳು ಮಾತ್ರ, ಲಾಸ್ಟ್ 5 ಮಿನಿಟ್ಸ್ ಟು ಗೋ. 26-8